ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮಗೆ ಕೊಟ್ಟಂತಹ ಸಕಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿ ಈ ದಿನ ವಾಕ್ಯ ಧ್ಯಾನಕ್ಕಾಗಿ ಯೆಶಾಯ ಪ್ರವಾದನೆ 54ನೇ ಅಧ್ಯಾಯ 10ನೇ ವಚನ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿದಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ದೇವರ ವಾಕ್ಯವನ್ನು ಗಮನಿಸುವಂತರಾಗಿದ್ದೇವೆ. ದೇವರ ಕೃಪೆ ನಮ್ಮನ್ನ ಬಿಟ್ಟು ಹೋಗದು. ದೇವರು ಪ್ರತಿದಿನವೂ ಕೂಡ ತನ್ನ ಕೃಪೆಯಲ್ಲಿ ನಮ್ಮನ್ನ ನಡೆಸುವಂತಹ ದೇವರಾಗಿದ್ದಾನೆ. ದೇವರ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ದೇವರ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳುವಂತದ್ದಾಗಿದೆ. ದೇವರ ಕೃಪೆಯು ನಮ್ಮ ಮೇಲೆ ದಿನಕ್ಕೆ ಹೆಚ್ಚಾಗಿ ಆತನು ನಮ್ಮ ಮೇಲೆ ಆತನು ತೋರಿಸುವಂತಹ ದೇವರಾಗಿದ್ದಾನೆ. ನಾವು ಬದುಕಿರುವುದು ಆತನ ಕೃಪೆ, ನಾವು ಮಾತನಾಡುವುದು ಆತನ ಕೃಪೆ, ನಾವು ಕೆಲಸ ಮಾಡುವುದು ಆತನ ಕೃಪೆ, ದೇವರ ಒಂದು ಆಶೀರ್ವಾದಗಳಿಂದ ಕುಟುಂಬವನ್ನು ಹೊಂದಿರುವುದು ದೇವರ ಕೃಪೆ, ಮಕ್ಕಳನ್ನು ಹೊಂದಿರುವುದು ದೇವರ ಕೃಪೆ, ಮನೆಯನ್ನು ಹೊಂದಿರುವುದು ದೇವರ ಕೃಪೆ, ಸ್ಥಳವನ್ನು ಹೊಂದಿರುವುದು ದೇವರ ಕೃಪೆ, ಕೆಲಸವನ್ನು ಹೊಂದಿರುವುದು ದೇವರ ಕೃಪೆ, ನಾವು ಉಸಿರಾಡುವುದು ದೇವರ ಕೃಪೆ. ನಾವು ದೇವರಿಂದ ಪಡೆದುಕೊಂಡಿರುವಂತಹ ಎಲ್ಲಾ ಆಶೀರ್ವಾದಗಳು ದೇವರ ಕೃಪೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಕೃಪೆಯು ನಮ್ಮ ಮೇಲೆ ಇನ್ನು ಅಪಾರವಾಗಿ ದೇವರು ತೋರಿಸುವಂತಹ ದೇವರಾಗಿದ್ದಾನೆ. ಪ್ರಿಯರೇ, ದೇವರು ಕೊಟ್ಟಂತಹ ಈ ಕೃಪೆಗಾಗಿ ನಾವು ಪ್ರತಿ ದಿನವೂ ಕೂಡ ದೇವರನ್ನ ಸ್ತುತಿಸುವಂತಹಾಗಿರಬೇಕು. ಇವತ್ತು ಪ್ರಿಯರೇ, ಲೋಕದಲ್ಲಿ ಎಂತಹ ಸಂಭವಿಸುವಂತಹ ಘಟನೆಗಳನ್ನ ನಾವು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಆದ್ರೂ ಕೂಡ ದೇವರು ನಮ್ಮನ್ನ ಉಳಿಸಿರುವುದು ದೇವರ ಕೃಪೆಯಾಗಿದೆ. ಅನೇಕ ಬಾಧೆಗಳು ಬಂತು, ರೋಗಗಳು ಬಂತು, ತೊಂದರೆಗಳು ಬಂತು, ಸಮಸ್ಯೆಗಳು ಬಂತು, ಆದರೆ ದೇವರ ಕೃಪೆಯಿಂದ ಇವತ್ತು ನಾವು ಬದುಕಿ ಉಳಿದಿದ್ದೇವೆ. ದೇವರ ಕೃಪೆಯಿಂದ ಇವತ್ತು ನಾವು ನಿಂತಿದ್ದೇವೆ. ದೇವರ ಕೃಪೆಯಿಂದ ನಾವು ಸಾಕ್ಷಿ ಕೊಡುತ್ತೇವೆ. ದೇವರ ಕೃಪೆಯಿಂದ ನಾವು ಆರಾಧಿಸುತ್ತೇವೆ. ದೇವರ ಕೃಪೆಯಿಂದ ನಾವು ದೇವರ ಸ್ತುತಿಸುವಂತರಾಗಿದ್ದೇವೆ ಪ್ರಿಯರೇ. ಎಲ್ಲವೂ ಆತನ ಕೃಪೆಯೇ. ಆ ಕೃಪೆಗಾಗಿ ದೇವರನ್ನ ಕೊಂಡಾಡ್ತಾ ಇದ್ದೇವ. ಆ ಕೃಪೆಗಾಗಿ ದೇವರನ್ನ ಮಹಿಮೆ ಪಡಿಸುತ್ತಾ ಇದ್ದೇವ. ನೀವಿರುವ ಸ್ಥಳದಲ್ಲಿ ದೇವರು ನಿಮಗೆ ತೋರಿಸಂತಹ ಕೃಪೆಗಾಗಿ, ಅಪ್ಪ ಯೇಸುವೆ, ಈ ಕೃಪೆಗಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳುವಂತರಾಗಿದ್ದೇವ ಪ್ರಿಯರೇ. ಆ ಕೃಪೆ ನಮ್ಮನ್ನ ಎಂದು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಭೂಲೋಕದಲ್ಲಿ ಎಂತಹ ಘಟನೆಗಳು ಸಂಭವಿಸಿದ್ರು ಕೂಡ, ಬೆಟ್ಟಗಳು ಚಲಿಸಿದ್ರು, ಕದಲಿದರು, ಭೂಮಿ ಆಕಾಶಗಳು ಹರಿದು ಹೋದ್ರು ಕೂಡ ದೇವರ ಕೃಪೆ ನಮ್ಮನ್ನ ಬಿಟ್ಟು ಅಗಲಿ ಹೋಗುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ ಎಂಬುದನ್ನ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸುವಂತರಾಗಿ, ಆ ಕೃಪೆಯು ದೇವರು ನಿಮ್ಮ ಮೇಲೆ ಇನ್ನೂ ಅಪಾರವಾಗಿ ತೋರಿಸಲೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಅಪ್ಪ, ಈ ವಾಕ್ಯನ ಕೇಳುವಂತಹ ಪ್ರತಿ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ನಿನ್ನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿ ತೋರಿಸಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಇವತ್ತು ನಾನು ಏನಾಗಿದ್ದೇನೋ ಅದು ನಿನ್ನ ಕೃಪೆ ಸ್ವಾಮಿ. ಇವತ್ತು ನಾನು ಏನ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇನೋ ಅದು ನಿನ್ನ ಕೃಪೆ ಸ್ವಾಮಿ. ಅಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ. ಪ್ರತಿ ದಿನವೂ ಕೂಡ, ಪ್ರತಿ ನಿತ್ಯವೂ ಕೂಡ ನಿನ್ನ ಕೃಪೆಯನ್ನ ಕೊಂಡಾಡುತ್ತಾ ಆ ಕೃಪೆಯಲ್ಲಿ ನಾನು ಮುಂದುವರಿಲಿಕ್ಕೆ ಏನು ಸಹಾಯವನ್ನು ಮಾಡು ಕರ್ತನೆಪ್ಪ. ಎಲ್ಲರನ್ನ ಕೂಡ ನೀನು ಆಶೀರ್ವಾದ ಮಾಡು. ಯೇಸುವರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ದೇವರ ನಿಮ್ಮನ್ನು ಹೇಳುವಾಗಿ ಆಶೀರ್ವಾದ ಮಾಡಲಿ ಪ್ರಿಯರೇ. ದೇವರ ಕೃಪೆಯು ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ದೇವರು ತೋರಿಸಲಿ, ನಿಮ್ಮನ್ನು ಆಶೀರ್ವಿಸಿ ಬಲಪಡಿಸಲಿ. ಪ್ರೈಸ್ ದಿ ಲಾರ್ಡ್.